ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಫುಲ್ಲು ಬೆಂಗಳೂರಲ್ಲಿ 2-3 ತಿಂಗಳು ಚಳಿ ಇರೋದ್ರಿಂದ ಸ್ವೆಟ್ರ್ ಹಾಕ್ಕೊಂಡು ಫುಲ್ ಚಳಿ ಜಾಸ್ತಿ ಇದೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಏನಪ್ಪ ಅಂದರೆ ಇವತ್ತಿನ ವಿಡಿಯೋ, ಇವಾಗ ಎಷ್ಟೋ ಜನ ಆನ್ಲೈನಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮೆಸೇಜ್ ಮಾಡ್ತಾರಲ್ವ, ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಈ ಥರ ಆನ್ಲೈನ್ ವರ್ಕ್ ಫ್ರಮ್ ಜಾಬ್ ಅಂತ ಅಡ್ವರ್ಟೈಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಆಗಲಿ, ಇವಾಗ ಎಲ್ಲರೂ ಎಲ್ಲ ಆ್ಯಪಲ್ಲಿ ಬರುತ್ತೆ. ಇವಾಗ ವಾಟ್ಸಪ್ ಮಾಡಿ ಅಂತ ಹೆಚ್ಚಿನ ಇದಕ್ಕಾಗಿ ನಾನು ಇದೇ ಥರ ಮಾಡಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ರದ್ದು ನೋಡಿಬಿಟ್ಟು ಅವ್ರೇನು ಪ್ರಮೋಷನ್ ಮಾಡ್ತಾರೆ, ಅವ್ರು ದುಡ್ಡು ಬರುತ್ತೆ ಪ್ರಮೋಷನ್ ಮಾಡಿರ್ತಾರೆ. ನಾನು ಇದೇ ಥರ ನೋಡಿಬಿಟ್ಟು ನಂಬರ್ ತೊಗೊಂಡು ವಾಟ್ಸಪ್ ಮಾಡಿದ್ದೆ. ವಾಟ್ಸಪ್ ಮಾಡಿ ವಾಟ್ಸಪ್ಪಲ್ಲಿ ಒಬ್ಬರು ಅವರೆಲ್ಲ ನಂಗೆ ಡೀಟೇಲ್ಸ್ ಕೊಟ್ಟು ಏನೂ ಇಲ್ಲ, ಅವ್ರ ಕೆಲಸ ಬರೀ ವಿಡಿಯೋ ನೋಡೋದು, 15 ಸೆಕೆಂಡ್ ವಿಡಿಯೋ ನೋಡೋದು, ಒಂದು ಲೈಕ್ ಮಾಡೋದು. 3 ವಿಡಿಯೋ ಕಳಿಸ್ಬಿಟ್ಟು ಫಸ್ಟು, ಆಮೇಲೆ ನಿಮಗೆ 120 ಬೋನಸ್ ಬಂತಂತ ಹೇಳಿದ್ರು 3 ವಿಡಿಯೋ ನೋಡಿದ್ದಕ್ಕೆ. ಅವ್ರು ಇನ್ನೊಂದು ಎಚ್ ಆರ್ ನಂಬರ್ ಕೊಡ್ತಾರೆ. ನಮ್ಮದು 120 ಬೋನಸ್ ಅಂತ ಕೊಟ್ಟು ನಮ್ಗೊಂದು ಸ್ಯಾಲ್ರಿ ಕೋಡ್ ಕೊಟ್ಟು ಅದನ್ನು ಎಚ್ ಆರ್ದು ಇಮೇಲ್ ಕಳಿಸ್ತಾರೆ. ಅದು ಯಾವುದು ಇಮೇಲ್ ಅಂದರೆ ಟೆಲಿಗ್ರಾಮ್ ಆ್ಯಪಲ್ಲಿ ಇಮೇಲ್ ಕಳಿಸ್ತಾರೆ ಅವರು, ಟೆಲಿಗ್ರಾಮ್ದು. ಅದನ್ನು ಆ ಇಮೇಲ್ಗೆ ಹೋಗಿ ಅವರು ಈ ಸ್ಯಾಲ್ರಿ ಕೋಡ್ ಕಳಿಸಿದ್ರೆ ಅವ್ರು ನಮಗೆ ಎಚ್ ಆರು ಕಾಂಟ್ಯಾಕ್ಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಮ್ಮ ಡೀಟೇಲ್ಸ್ ಕೇಳ್ತಾರೆ, ಹೆಸರು, ಬ್ಯಾಂಕ್ ಅಕೌಂಟು. ಹಾಗೆ ಬ್ಯಾಂಕ್ ಅಕೌಂಟು ಹೆಸರು ಮಾತ್ರ ಕೇಳ್ತಾರೆ, ಇನ್ಯಾವುದು ಪ್ರೂಫ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಯಾವುದೂ ಇಲ್ಲ. ಇದೇ ಥರ ಕೇಳಿದ್ರು. ಮತ್ತು ಅವರು ನನಗೆ ಟಾಸ್ಕ್ ಅಂತ ಕೊಡೋಕ್ಕೆ ಶುರು ಮಾಡಿದ್ರು. ಇದು 120 ರೂಪಾಯಿದು ಬೋನಸ್ ಅಂತ ಹೇಳಿದ್ರು ಇವರು. ಮತ್ತು ಇನ್ನು 10 ಟಾಸ್ಕ್ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟರು. ಬರೀ ವಿಡಿಯೋನೇ ನೋಡೋದು ಏನಿಲ್ಲ, ಡ್ರೆಸ್ಸುಗಳ ಬಗ್ಗೆ ಬರುತ್ತೆ ವಿಡಿಯೋ, ಇಲ್ಲ ಬಳೆಗಳದ್ದು, ಜ್ಯುವೆಲರಿ ನೋಡೋದು, ಒಂದು ಲೈಕ್ ಮಾಡೋದು, ಇದೇ ಇತ್ತು. ಅದು ಕಂಪ್ಲೀಟ್ ನೋಡಿ ಲೈಕ್ ಮಾಡಿ ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸಿದೆ. ಒಂದು ವಿಡಿಯೋಗೆ 10 ರೂಪಾಯಿ ಅಂತ. ಆವತ್ತು ಒಂದು ಫಸ್ಟ್ ಡೇನಾಗಿ 10 ಕಂಪ್ಲೀಟ್ ಮಾಡಿದೆ, 100 ರೂಪಾಯಿ ಬಂತು. ಮತ್ತು ನೆಕ್ಸ್ಟ್ ಮಾರನೇ ದಿನ ಹೀಗೆ ಅದೇ ಥರನೇ ಇತ್ತು. ಅವರು ಎಚ್ ಆರ್ ಇರ್ತಾರಲ್ಲ, ಅವರು ಇನ್ನೊಬ್ರು ಗ್ರೂಪ್ದು ಲಿಂಕ್ ಕಳಿಸ್ತಾರೆ, ನಮ್ಮನ್ನ ಜಾಯಿನ್ ಮಾಡ್ತಾರೆ ಅಲ್ಲಿ ನೆಕ್ಸ್ಟ್ ಡೇ ಅಲ್ಲಿ ಜಾಯಿನ್ ಮಾಡಿ ಅವರು ಟಾಸ್ಕ್ ಅಂತ ಕೊಡ್ತಾರೆ. ಅವರು ಇದೇ ಥರ ವಿಡಿಯೋ ಕಳಿಸ್ತಾರೆ, ನಾವು ಲೈಕ್ ಮಾಡೋದು ಏನಿಲ್ಲ. ಡ್ರೆಸ್ ಡಿಸೈನು, ಸೀರೆ ಡಿಸೈನ್ಗಳು, ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಶೇರ್ ಚಾಟಲ್ಲಿ ಎಲ್ಲಿರ್ತಾವೆ ನೋಡಿ ಫ್ಯಾಷನ್ ಡಿಸೈನ್ ಅವೇನೇ, ಅದೇ ಥರನೇ ಇವ್ರು ಕಳಿಸ್ಬಿಟ್ಟು ನಾವು ನೋಡೋದು, ಲೈಕ್ ಮಾಡೋದು, ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸೋದು. ಆವತ್ತು ನೆಕ್ಸ್ಟ್ ಡೇ 10 ನೋಡಿಬಿಟ್ಟೆ, ನಿನಗೆ 200 ರೂಪಾಯಿ ಆಯಿತು. ಟೋಟಲ್ 320 ಬೋನಸ್, 120 ಇದು 200 ಅಂತ ಅದು ಟ್ರಾನ್ಸ್ಫರ್ ಮಾಡಿದ್ರು. ಇನ್ನು ಮತ್ತೆ ಟಾಸ್ಕ್ 10 ಆಯ್ತಲ್ವ, ಇನ್ನು 11ನೇ ಟಾಸ್ಕ್ಗೆ ಕಂಟಿನ್ಯೂ ಮಾಡಬೇಕು. ಆವಾಗ ಅವ್ರು ಕೇಳ್ತಾಯಿದ್ರು, ಅಮೌಂಟ್ ಸ್ಟಾರ್ಟ್ ಮಾಡಿದ್ರು. 1000 ಪೇ ಮಾಡಿದರೆ ನಿಮಗೆ ವಿದಿನ್ 5 ಮಿನಿಟಲ್ಲಿ 5 or 10 ಮಿನಿಟಲ್ಲಿ 1000 ಪೇ ಮಾಡಿದರೆ 1300 ಬರುತ್ತಂತ. ನನಗೆ ಡೌಟ್ ಬರೋಕ್ಕಾಯ್ತು, ನಮ್ಮ ಹತ್ರ ಅಂತೂ ದುಡ್ಡಿಲ್ಲ, ನಾನು ಕಟ್ಟೋಲ್ಲ. ಮತ್ತು ನೆಕ್ಸ್ಟ್ 11ನೇ ಟಾಸ್ಕ್ ಕೊಡ್ತಾರೆ ಫ್ರೆಂಡ್ಸ್. ಆವಾಗ ಗೊತ್ತಾಯಿತು ಪೇ ಮಾಡಬೇಕಂತ. ಒಂದು ಪೂರ್ತಿ ಚಾಟ್ ಕಳಿಸ್ತಾರೆ. 1000, 2000, 2000 ಅಲ್ಲ, 1000, 2000, 2000 ಇದ್ದಿರಲಿಲ್ಲ, 1000, 3000, 5000 ಈ ಥರ ಇತ್ತು. 1000 ಕಟ್ಟಿದರೆ 1300 ಇರುತ್ತೆ, 3000 ಕಟ್ಟಿದರೆ 3500 ಬರುತ್ತಂತೆ, 5000 ಕಟ್ಟಿದ್ರೆ 6500 ಬರುತ್ತೆ ವಿದಿನ್ 10 ಮಿನಿಟ್ಸಲ್ಲಿ. ಅದಕ್ಕೆ ನಮ್ಗೆ ಇಲ್ಲ, ಅಮೌಂಟ್ ಪೇ ಆದರೆ ಪೇ ಮಾಡಿ ವರ್ಕ್ ಮಾಡೋದಂತ, ನನಗೇನು ಬೇಕಾಗಿಲ್ಲ ಅಂದೆ. ಇಲ್ಲ ನಿನಗೆ ಅಲ್ಲ, ಬರೀ 10 ಮಿನಿಟ್ಸಲ್ಲಿ ಬರುತ್ತಲ್ಲ ನಿನ್ನ ಅಮೌಂಟ್ ನಿನಗೆ ಅಂದರೆ ನಂಗೆ ಬೇಡ ಅಂದ್ಬಿಟ್ಟೆ. ಅವ್ರದ್ದೇ ಗ್ರೂಪ್ಗಳು ಮಾಡ್ಕೊಂಡಿರ್ತಾರೆ, ಅವರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಅವರೇ ಮತ್ತು ಅಮೌಂಟ್ ಎಕ್ಸ್ಟ್ರಾ ಹಾಕಿ ಅವರೇ ಸ್ಕ್ರೀನ್ಶಾಟ್ ತಗೊಂಡು ಅದೆಲ್ಲ ನಮ್ಗೆ ಪ್ರೂಫ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ನನಗಿಷ್ಟ ಆಗಲಿಲ್ಲ, ನನಗಿಷ್ಟ ಇಲ್ಲ ಇದರಲ್ಲಿ, ಈ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದೆ.
ನಾನು ಸ್ಟಾಪ್ ಮಾಡ್ತೀನಿ ಅಂದ್ಬಿಟ್ಟೆ. ಸರಿ ನಿನ್ನ ಇಷ್ಟ ಅಂತು. ಮತ್ತೆ ನೈಸ್ ಮಾಡೋಕ್ಕೆ ನೋಡ್ತಾರೆ ನಮ್ಮನ್ನ. ಇಲ್ಲ ದಿನಕ್ಕೆ ನೀನು 5,000 ರಿಂದ 6,000 9,000 ಗಂಟೆ ದುಡಿಬೋದು, ಸಂಜೆ ಗಂಟ ಮನೇಲೇ ಇರ್ತೀರಲ್ಲ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಕೊಡ್ತಾರೆ ಈ ಥರ ಆಫರ್ಸು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಕಾಗಿಲ್ಲ, ಬೇರೆ ಯಾರ ಹತ್ರನ ರೆಕಮೆಂಡ್ ಮಾಡ್ಕೊ, ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳು, ಫ್ಯಾಮಿಲಿ ಹತ್ರ ಕೇಳು ಅಂದರು. ಇಲ್ಲ ನಾನು ಅಮೌಂಟ್ ಕಟ್ಟಿಬಿಟ್ಟಾದ್ರೆ ನಾನು ಕೆಲಸ ಮಾಡೋಲ್ಲ, ನನಗೆ ಇದು ಇಷ್ಟ ಆಗ್ತಿಲ್ಲ, ಇದೇನೋ ಫ್ರಾಡ್ ಇದೆ ಅಂದ್ಬಿಟ್ಟೆ ನಾನು. ಫ್ರಾಡ್ ಇಲ್ಲ 100% ಇದು ರಿಯಲ್ ಆಗಿದೆ, ಟ್ರಸ್ಟೆಡ್ ಕಂಪ್ನಿ ಅಂತ ಇದ್ರು. ನನಗೆ ಇಲ್ಲ, ನನಗೇನು ಇಷ್ಟ ಆಗೋಲ್ಲ, ನಾನು ಮಾಡೋದಿಲ್ಲ ಅಂದು ಅವತ್ತೆಲ್ಲ ಫುಲ್ ಸ್ಟಾಪ್ ಮಾಡಿಬಿಟ್ಟೆ. ಬೆಳಿಗ್ಗೆ ಮತ್ತೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರು ಅವರು ಮೆಸೇಜ್ ಮಾಡೋಕ್ಕೆ, ಅರೇಂಜ್ ಆಯ್ತಾ ದುಡ್ಡು, ಇಲ್ಲ ನನಗಿದು ಫೇಕ್ ಇದೆ, ನಾನು ಮಾಡೋಲ್ಲ, ಈ ಥರ ಅಮೌಂಟ್ ಕಟ್ಟಿಬಿಟ್ಟು ವರ್ಕ್ ಇದು ಬರೀ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿದರೆ ಜಾಬ್ ಬರೋದು, ನನಗೆ ಇದು ಏನು ಅಷ್ಟೊಂದು ಸರಿ ಹೋಗ್ತಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟೆ. ಸರಿ ನಿನ್ನ ಇಷ್ಟ ಅಂದ್ಬಿಟ್ರು. ಈ ಒಳ್ಳೆ ಅವಕಾಶನ ಯಾಕೆ ಕಳ್ಕೊತೀಯ ಅಂತ ಹೇಳಿದ್ರು. ಇಲ್ಲ ನನಗಿಷ್ಟ ಇಂಟ್ರೆಸ್ಟೇ ಇಲ್ಲ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. ಈ ಥರ ಅದು ಇನ್ಸ್ಟಾಗ್ರಾಮಿಂದ ನಾನು ನಂಬರ್ ತೊಗೊಂಡು ಆ ನಂಬರ್ ಮೆಸೇಜ್ ಮಾಡಿದರೆ ಅವಳು ಇನ್ನೊಬ್ರು ನಂಬರ್ ಕೊಡ್ತಾರೆ, ಇವಳು ಇನ್ನೊಬ್ರು ಗ್ರೂಪ್ದು ನಮ್ಮನ್ನ ಆ್ಯಡ್ ಮಾಡ್ತಾರೆ. ಹಿಂಗೆ ನೋಡಿ ಒಬ್ಬರಿಂದ ಒಬ್ಬರಿಗೆ ನಾವು ಒಟ್ಟಿನಲ್ಲಿ ಅಮೌಂಟ್ ಹಾಕಿ ನಮ್ಮ ಅಮೌಂಟ್ ತೊಗೊಂಡು ತಿರ್ಗಾ ಅವರು ರೆಸ್ಪಾನ್ಸೇ ಮಾಡೋಲ್ಲ. ನಾನು ಯಾವುದಕ್ಕೂ ಅಮೌಂಟ್ ಹಾಕಲಿಲ್ಲ, ಯಾಕಂದರೆ ಅವತ್ತು ಇರಲಿಲ್ಲ ಕೂಡ. ನಾವು ಅಮೌಂಟ್ ಕಟ್ಟಿಬಿಟ್ಟು ಬರೀ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಕೊಟ್ಟರೆ ಯಾರು ಅಮೌಂಟ್ ಕೊಡ್ತಾರೆ ಅಂತ ಡೌಟ್ ಬಂತು. ನಾನು ಅದಕ್ಕೆ ವಿಡಿಯೋನೇ ನೋಡೋಕ್ಕೂ ಹೋಗಲಿಲ್ಲ, ಮಾಡೋಕ್ಕೂ ಹೋಗಲಿಲ್ಲ. ಅದು ಟೆಲಿಗ್ರಾಮಲ್ಲಿ ಅಂತೆ. ಅವ್ರ ಆಫೀಸ್ ಕೇಳಿದೆ, ನಿಮ್ಮದು ಆಫೀಸ್ ಎಲ್ಲಿರುತ್ತೆ, ನಿಮ್ಮದು ಗೌರ್ಮೆಂಟ್ದಿದೆ, ನಿಮ್ಮ ಆಫೀಸ್ ವರ್ಕ್ ಹೆಸರೇನು ಕೇಳಿದೆ, ನಿಮ್ಮ ಕಂಪ್ನಿ ಹೆಸರೇನು ಕೇಳಿದೆ, ಅದಕ್ಕೆ ಯಾವುದೂ ರೆಸ್ಪಾನ್ಸಿಬಲ್ ಇಲ್ಲ, ಫ್ರಾಡ್ ಅಂತ ಗೊತ್ತಾಯಿತು. ನಾನು ಅಲ್ಲಿಗೆ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಅಮೌಂಟ್ ಬಂತು ಅಷ್ಟೇ, 320 ಬಂತು. ಇನ್ನು ಅವ್ರು ಅಮೌಂಟ್ ಹಾಕಿದರೆ ಇವ್ರು ಈ ಅಮೌಂಟಿಗೆ ಆಸೆ ಪಟ್ಟು ಹಾಕ್ತಾರೆ ಅಂದ್ಕೊತಾರೆ, ಅದಕ್ಕೆ ಅವ್ರು ನಮ್ಗೆ ಅಮೌಂಟ್ ಹಾಕ್ತಾರೆ, ಹೆಂಗಾನು ಬಂತಲ್ವ ಅಂದ್ಬಿಟ್ಟು. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಅಲರ್ಟ್ ಆಗಿರಿ. ಈ ಥರ ಆನ್ಲೈನ್ ಇನ್ಸ್ಟಾಗ್ರಾಮಲ್ಲಿರೋರು ಏನಂದರೆ ಕೆಲವೊಂದು ಜನ ಅವ್ರಿಗೆ ಪ್ರಮೋಷನ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಬರುತ್ತೆ, ಅವ್ರೇನು ಮಾಡಿಬಿಡ್ತಾರೆ, ಗೌರ್ಮೆಂಟ್ ಸರ್ಟಿಫೈ ಅಂತಾರೆ. ಅವ್ರೂ ಕೆಲವೊಂದು ಜನ ಎಷ್ಟೋ ಜನ ಫುಲ್ಲು ಅಮೌಂಟ್ 10,000 15,000 ನಿಮಗೆ 3 ಮಂತ್ ಟ್ರೈನಿಂಗ್ ಇರುತ್ತೆ, ಅದಾದಮೇಲೆ ನೀವು ಪರ್ಮನೆಂಟ್ ಎಂಪ್ಲಾಯ್ ಆಗ್ತೀರಾ, ನಿಮಗೆ ಮಂತ್ಲಿ 50,000 60,000 ಪೇಮೆಂಟ್ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು ಫ್ರೆಂಡ್ಸ್. ಎಲ್ಲನ ಆಚೆ ಕಡೆ ಕಂಪ್ನಿಗೆ ಹೋಗಿ ಮಾಡಿ, ಸಿಂಪಲಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವುದನ್ನು ನೀವೇ ಕೆಲಸ ಮಾಡ್ಬೋದು, ಸ್ವಲ್ಪ ಸ್ವಲ್ಪ ಬಂಡವಾಳ ಹಾಕಿಬಿಟ್ಟು. ಅದು ಬಿಟ್ಟು ಈ ಆನ್ಲೈನ್ ವರ್ಕ್ ಜಾಬ್ ಎಲ್ಲ ನಂಬೋಕ್ಕೆ ಹೋಗ್ಬಿಡಿ. ನಾನಂತೂ ಇದು ಇನ್ನೇನು ಅಮೌಂಟ್ ಹಾಕ್ತಿದ್ದೆ ಅನ್ನೋಷ್ಟರಲ್ಲಿ ನನಗೆ ನಾವು ಹಾಕ್ತಾನೂ ಇರಲಿಲ್ಲ ಬಿಡಿ, ನನಗೆ ಆವಾಗಲೇ ಡೌಟ್ ಬಂತು. ಈ ಥರ ಎಷ್ಟೋ ಜನ ನಾನು ಹಿಂದೆನೂ ಒಂದು ಸಲ ರೈಟಿಂಗ್ ವರ್ಕಲ್ಲಿ ನಾನು ಕಳ್ಕೊಂಡಿದ್ದೀನಿ. 1,600 ರೂಪಾಯಿ ಹಾಕಿಬಿಟ್ಟು ಬುಕ್ ರೈಟಿಂಗ್ ಅಂತ ಅದರಲ್ಲಿ ಜಾಬ್ ಇದೆ, ಆನ್ಲೈನಲ್ಲೇ ನಂಬರ್ ತೊಗೊಂಡ್ಬಿಟ್ಟು ಅದಕ್ಕೆ ಅದೊಂದಿದ್ರಿಂದ ನಾವು ಇದಕ್ಕೆ ಅಮೌಂಟ್ ಹಾಕಲಿಲ್ಲ, ಗೊತ್ತಾಯಿತು. ಇದೇ ಥರ ಫ್ರೆಂಡ್ಸ್ ದಿನಕ್ಕೆ 1 ಅವರಲ್ಲಿ 2,000 ಗಳಿಸ್ಬೋದು, 3,000 ಗಳಿಸ್ಬೋದು ಅಂತ ಆನ್ಲೈನ್ ಜಾಬ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅಂತಾರೆ. ಯಾರು ಪ್ಲೀಸ್ ಈ ಥರ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದೆಲ್ಲ ಫೇಕ್ ಇರುತ್ತೆ. ಎಷ್ಟೋ ಕಂಪ್ನಿಯಲ್ಲಿ ಸಾವಿರಾರು ಗಂಟಲೆ ಕೆಲಸ ಮಾಡೋರು ಇರ್ತಾರೆ, ಮನೇಲಿ ಕೂತ್ಕೊಂಡು ಯಾರು ಕೆಲಸ ಕೊಡ್ತಾರೆ ಹೇಳಿ? ನೀವೇ ಯೋಚನೆ ಮಾಡಿ. ಈ ಥರ ದುಡ್ಡು ಕಳ್ಕೊಂಡು ನೀವು ಇದು ಮಾಡೋಕ್ಕೆ ಹೋಗಬೇಡಿ, ಅದೇ ದುಡ್ಡಿಂದ ಎಷ್ಟೋ ಹೆಲ್ಪ್ ಆಗುತ್ತೆ. ಮನೇಲಿ ಕೂತ್ಕೊಂಡು ಮಾಡ್ಬೋದು, ಈಜಿ ಅರ್ನು ಅಂತ ಹೇಳ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ಅಮೌಂಟ್ ಸ್ವಲ್ಪ ಹಾಕ್ತಾರೆ, ಅದು ದುಡ್ಡು ಆಸೆ ಹುಟ್ಟಿಸ್ಬಿಟ್ಟು ಆಮೇಲೆ ನಿಮ್ಮಿಂದ ದುಡ್ಡು ಇದು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ಕೊತಾರೆ. ಅವ್ರು ನೈಸ್ ಮಾಡಿ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟ್ ಮಾಡ್ಕೊತಾರೆ ನಮ್ಮನ್ನ ಮಾತಲ್ಲಿ. ಅದಕ್ಕೆ ಯಾರು ಈ ಥರ ಮೋಸ ಹೋಗೋಕ್ಕೆ ಹೋಗಬೇಡಿ. ಒಂದು ದಿನದಲ್ಲಿ 10,000 ಗಳಿಸ್ಬೋದು, 15,000 ಗಳಿಸ್ಬೋದು ಅಂತ ಎಷ್ಟೋ ಜನ ಹೇಳ್ತಾರೆ, ಅದೆಲ್ಲ ಸುಳ್ಳು. ಅಂತ ನಾನೇ ಈ ಥರ ಸ್ಕ್ರೀನ್ಶಾಟೆಲ್ಲ ಇತ್ತು, ನಾನೆಲ್ಲ ಡಿಲೀಟ್ ಮಾಡಿದ್ದೀನಿ ನೋಡಿ, ಮೊನ್ನೆನೇ ಡಿಲೀಟ್ ಮಾಡಿದ್ದೀನಿ, ಸುಮ್ಮನೆ ಯಾಕಂತ. ಯಾರು ಈ ಥರ ಮನೇಲಿ ಕೆಲಸಕ್ಕಂತ ನೀವು ಆನ್ಲೈನಲ್ಲಿ ಹೇಳ್ತಾರೆ ಈಜಿ ವರ್ಕ್ ಅಂತೆ, ಆಮೇಲೆ ವಿಡಿಯೋ ಲೈಕ್ ಮಾಡಿ, ಈ ಲಿಂಕನ್ನು ಕ್ಲಿಕ್ ಮಾಡಿ, ನಿಮ್ಗೆ ಅಮೌಂಟ್ ಬರುತ್ತೆ, 1 ಅವರ್ಗೆ 3,000 ರಿಂದ 4,000 ಗಳಿಸ್ಬೋದು. ಯಾರು ಅಷ್ಟು ಗಳಿಸೋರಾಗಿದ್ದರೆ ದೊಡ್ಡ ಕಂಪ್ನಿಯನ್ನು ಕಟ್ತಾ ಇರಲಿಲ್ಲ. ಇದೆಲ್ಲ ಫೇಕ್ ಇದೆ, ಸುಳ್ಳಿದೆ. ಮನೇಲಿ ಕೂತ್ಕೊಂಡು ಕೆಲಸ ಯಾವುದು ನಂಬೋಕ್ಕೂ ಹೋಗಬೇಡಿ. ಯಾವುದು ಕೆಲಸ ಬರಲಿಲ್ಲ, ಸ್ವಲ್ಪ ಬಂಡವಾಳ ಹಾಕಿ ಮಾಡಿಲ್ಲ, ಯೂಟ್ಯೂಬ್ ಇದೆ, ಎಲ್ರಿಗೂ ಆಫರ್ ಮಾಡಿದೆ, ಇದನ್ನೇ ನೋಡಿ ಸ್ವಲ್ಪ ಮೊದಲು 2 ರಿಂದ 3 ನಿಮಿಷ ವಿಡಿಯೋ ಮಾಡ್ಕೊಂಡು ಮಾಡಿ, ಇದೇ ಎಷ್ಟೋ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಕಂಟೆಂಟ್ ಇರೋ
2 ನಿಮಿಷದ ಒಂದೊಂದು ನಿಮಿಷ ವಿಡಿಯೋ ಹಾಕಿದ್ರೆ ಅಲ್ಲಿನೂ ಎಷ್ಟು ಇದಾಗುತ್ತೆ. ಈ ಥರ ಕೆಲವೊಂದು ಜನ ಇದ್ದಾರೆ, ಎಲ್ಲರೂ ಅಂತಲ್ಲ, ಇನ್ಸ್ಟಾಗ್ರಾಮಲ್ಲಿರೋರು ಈ ಥರ ಪ್ರಮೋಟ್ ಮಾಡ್ತಾರಂತ ಆನ್ಲೈನ್ ಜಾಬ್ ವರ್ಕ್ದು. ಒಬ್ಬೊಬ್ಬರೇ ಇರ್ತಾರೆ, ಅಂದರೆ ಅವ್ರಿಗೂ ಗೊತ್ತಿರೋಲ್ಲ ಈ ಥರ ದುಡ್ಡು ತೊಗೊಂಡು ಜಾಬ್ ಮಾಡ್ಕೊತಾರಂತ. ಅವ್ರಿಗೆ ಬೇರೆ ಹೇಳಿರ್ತಾರಲ್ಲೋ, ಅದಕ್ಕೆ ಅಂಥವ್ರನ್ನ ಯಾರೂ ನಂಬಕ್ಕೆ ಹೋಗ್ಬಿಡಿ. ಅದಕ್ಕೆ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ವರ್ಕು ಇದೆಲ್ಲ ಮಹಿಳೆಯರಿಗೆ ಯಾರು ಬೇಕಾದ್ರೂ ಮಾಡ್ತಾರೆ, ಸುಳ್ಳು ಇದೆಲ್ಲ. ಆ ಥರ ಸೇರಿಕೊಂಡು ದುಡ್ಡನ್ನ ಕಳ್ಕೊಳ್ಬೇಡಿ ಅಂತ ಹೇಳ್ತಾ, ಮತ್ತೆ ಒಂದು ನಾಳೆ ಒಂದು ಹೊಸ ಕಂಟೆಂಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಈ ವಿಡಿಯೋ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗುತ್ತೆ. ನಾನು ಸ್ವತಃ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಇನ್ನೂ 10 ಡೇಸ್ ಆಗಿರ್ಬೋದು ಅಷ್ಟೇ. ಅವ್ರ ಅಮೌಂಟ್ ಕಳಿಸಿರೋದು ನನ್ನ ಹತ್ರ ಇದೆ, ಸ್ಕ್ರೀನ್ಶಾಟು ಇದೆ, ಅಕೌಂಟಿಗೆ ಬಂದಿರೋದಿದೆ, ಬೇಕಂದರೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.